ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಶನಿವಾರ. ಏನಪ್ಪ ಅಂದರೆ ಫುಲ್ಲು ಕತ್ಲೆ ಥರ ಇದೆ ಮನೆ. ನೀವು ವಿಂಡೋ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇದು ನಾನು ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ ಲೈಟ್ ಆಫ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ನೋಡಿ. ಈ ಥರ ಕತ್ಲೆ ಥರ ಇದೆ. ಯಾಕೆ ಅಂದರೆ ಬಿಸಿಲಿಲ್ಲ, ಫುಲ್ಲು ಏನಂದರೆ ಮೋಡ ಥರ ಇದೆ. ಅದರಿಂದ ಈ ಥರ ಇರುವಂಥದ್ದು. ಅಂದರೆ ಸ್ನೋ ಎಲ್ಲ ಬೀಳ್ತಾ ಇದೆಯಲ್ಲ, ಅದರಿಂದ ಅಷ್ಟೇ. ಓಕೆ, ಕೌಶಿ ಹೇಳ್ತಾ ಇದ್ದ, ಅಮ್ಮ ಏನಮ್ಮ ಇವತ್ತು ವೆದರ್ ಹಿಂಗಿದೆಯಲ್ಲ ಅಂತ. ಅಂದರೆ ಒಂದೊಂದು ದಿನ 9 ಗಂಟೆ ಮೇಲೆ ಬಿಸಿಲು ಬರುತ್ತೆ, ಒಂದೊಂದು ದಿನ 8 ಗಂಟೆಗೆಲ್ಲ ಬಿಸಿಲು ಬರುತ್ತೆ. ಇವಾಗ ಸ್ವಲ್ಪ ಸ್ನೋ ಎಲ್ಲ ಬೀಳ್ತಾ ಇರುತ್ತಲ್ಲ, ಅದಕ್ಕೆ ಮೋಡ ಥರ ಇದೆ ಅಷ್ಟೆ. ನಾನು ಇವಾಗ ಜಸ್ಟು ಏನಂದರೆ ಗೀಝರ್ನ ಆಫ್ ಮಾಡಿ ಬಂದೆ. ಯಾಕೆ ಅಂದರೆ ನಾನು ಡೈಲಿ ಏನಾಗುತ್ತೆ ಅಂದರೆ ಕೌಶಿ ಸ್ನಾನ ಮಾಡಿ ಬಂದ ಮೇಲೆ ಮಾಮ ಹೋಗುವಂಥದ್ದಲ್ವ, ಅದಕ್ಕೆ ಯಾವಾಗಲೂ ಆನಲ್ಲಿರುತ್ತೆ. ಇವಾಗ ಮಾಮ ಶನಿವಾರ ಅಲ್ವ ಇವತ್ತು, ಅದಕ್ಕೆ ಮಾಮ ಲೇಟಾಗಿ ಸ್ನಾನ ಮಾಡ್ತಾರೆ. ಅದಕ್ಕೆ ಗೀಝರ್ನ ಫಸ್ಟು ಬಿಸಿ ಆಗಿದೆ. ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ, ಅಂದರೆ ಬಿಸಿ ಆದಮೇಲೆ ಅದೇ ಆಫ್ ಆಗೋಗಿರುತ್ತೆ. ಆದ್ರೂ ಇವಾಗ ಮೊನ್ನೆ ಆ ಇನ್ಸಿಡೆಂಟು ನಡೆದಾಗಿಂದ ಒಂದು ಸ್ವಲ್ಪ ಭಯನೇ. ಗೀಝರ್ ಅಂದರೆ ಸೋಲಾರ್ ಆದರೆ ಬೆಸ್ಟು ನನ್ನ ಪ್ರಕಾರ. ಅದು ಕರೆಂಟ್ ಶಾಕ್ ಹೊಡೆಯುತ್ತೆ, ಆ ಥರದ್ದೆಲ್ಲ ಏನಾಗಲ್ಲ. ಆದರೆ ಗೀಝರ್ ಏನಂದರೆ ಇವಾಗ ಏನಾಗಿದೆ ಅಂದರೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ನೀರಿನಿಗೆ ಕೈಯಲ್ಲಿ ಟಚ್ ಮಾಡಿ ಹೋಗ್ತೀನಿ. ಯಾಕೆಂದರೆ ಅದು ಒಂದು ಸರಿ ಆಗಿಬಿಟ್ರೆ ಏನಾಗಿದೆ ಅಂದರೆ ಒಂದು ಸ್ವಲ್ಪ ದಿನ, ಒಂದು 10-15 ದಿನ ತನಕ ಸ್ವಲ್ಪ ಅದೇ ಇರುತ್ತೆ ಮೈಂಡಲ್ಲಿ, ಕರೆಂಟ್ ಶಾಕ್ ಹೊಡೆದ್ಬಿಡ್ತೇನೋ ಅಂತೇಳಿ. ಅವತ್ತಾಗೆ ಸ್ವಲ್ಪ ಲೈಟಾಗಿ ಅದು ಜುಮ್ ಅಂತ ಅಂದಿದ್ದು. ತುಂಬ ಸ್ಟ್ರಾಂಗಾಗೆಲ್ಲ ಏನಾದರೂ ಅದೇ ಶಾಕ್ ಹೊಡೆದಿದ್ದರೆ ನಾನು ಹೊಗೆನೇ ಅಲ್ಲಿ ಅಷ್ಟೇ. ಆದರೆ ಸ್ಟ್ರಾಂಗಾಗೇನು ಕರೆಂಟ್ ಶಾಕ್ ಹೊಡೆದಿಲ್ಲ. ಲೈಟಾಗಿ ನನಗೆ ಅನ್ನಿಸ್ತದು ಕರೆಂಟ್ ಶಾಕ್ ಹೊಡಿತಾ ಇದೆ ಅಂತ. ಅದಕ್ಕೆ ನಾನು ಅದೇನು ಸ್ನಾನಕ್ಕೆ ಹೋದ್ಮೇಲೆ ಆ ಥರ ಆಗಿರೋದು. ಯಾಕೆಂದರೆ ನಾವು ಯಾವಾಗ್ಲೂ ನೋಡ್ಕೊಂಡು ಹೋಗಲ್ಲ, ಕರೆಂಟ್ ಹೊಡಿತಿದ್ಯಾ ಇಲ್ವಾ ಅಂತೇನು ನೋಡ್ಕೊಂಡು ಹೋಗ್ತೀವ, ಏನೂ ಇಲ್ಲ. ಸ್ನಾನಕ್ಕೆ ಹೋಗ್ತೀನಿ, ಅವಾಗ ನೋಡ್ತೀನಿ ನೀರು ಬಿಟ್ಟರೆ ಶಾಕ್ ಹೊಡಿತಾ ಇದೆ ಲೈಟಾಗಿ. ಆಮೇಲೆ ನಾನು ಸುಮ್ಮನೆ ಅನುಮಾನದಿಂದ ಮೋನ್ಮಮ್ಮಗೆ ಹೇಳಿದ್ದು. ಆಮೇಲೆ ನಮ್ಮನೇಲಿ ಟೆಸ್ಟರು ಇಲ್ಲ ಇತ್ತು, ಅದೇನಾಯ್ತು ಅಂತಲೇ ಗೊತ್ತಿಲ್ಲ. ಒಂದೊಂದು ಟೈಮಲ್ಲಿ ಈ ಥರ ಸಿಗೋದೇ ಇಲ್ಲ. ಆಮೇಲೆ ಮೋನ್ಮಮ್ಮಗೆ ಅದು ಹೇಳಿದ್ದಕ್ಕೆ ಬೇಡ ಬಿಡು, ಅದು ಬೇರೆ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಆಮೇಲೆ ಅವ್ರನ್ನ ಕರೆಸಿ ತೋರಿಸಿದ್ದಕ್ಕೆ ಹೌದು ನಿಜವಾಗ್ಲೂ ಅದು ನನಗೆ ಸುಮ್ಮನೆ ಡೌಟ್ ಮೇಲೆ ನನಗೆ ಅಷ್ಟೇ. ಅದು ಡೌಟ್ ಮೇಲೆ ಕರೆಸಿದ್ರೆ ನೋಡಿದರೆ ನಿಜವಾಗ್ಲೂ ಕರೆಂಟ್ ಶಾಕ್ ಹೊಡಿತಾ ಇದೆ. ಆಮೇಲೆಲ್ಲ ಸರಿ ಮಾಡಿಸಿದ್ವಿ. ಇವಾಗಲೂ ಏನಂದರೆ ಭಯ ಅಷ್ಟೇ, ಒಂದು ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ನನ್ನ ಪ್ರಕಾರ ಬೆಸ್ಟ್ ಅಂದರೆ ಸೋಲಾರು ಬೆಸ್ಟು. ಗೀಝರ್ ಇರ್ಬೋದು, ಮತ್ತು ಗ್ಯಾಸ್ ಗೀಝರು ಅದೂ ಅಷ್ಟೇ ಡೇಂಜರು. ನಾವು ನೋಡ್ತಾ ಇರ್ತೀವಿ ಈ ಥರ ಆಯಿತು ಆ ಥರ ಆಯಿತು ಅಂತೇಳಿ. ಇವಾಗ ಇದು ಆಟೋಮೆಟಿಕ್ ಆಫ್ ಆದರೂ ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ, ಅದಕ್ಕೆ ಬೇಡ ಅಂತೇಳಿ ಆಫ್ ಮಾಡಿಬಿಡ್ತೀವಿ. ಒಂದೊಂದ್ಸರಿ ಏನಂದರೆ ಆನ್ ಮಾಡಿ ಕುತ್ಕೊಂಡಿರ್ತೀವಿ, ಸುಮ್ಮನೆ ನೀರು ಕಾದು ಎಷ್ಟೋ 1 ಅವರ್ 2 ಅವರ್ ಆದಮೇಲೆ ಸ್ನಾನಕ್ಕೆ ಹೋಗೋದು. ಆವಾಗ ಆ ಥರ ಆಗೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಈಗ ಈ ಕರೆಂಟ್ ಶಾಕೆಲ್ಲ ಹೊಡೆದ್ಮೇಲೆ ಹೇಳ್ತಾ ಇರ್ತೀನಿ, ಮಾಮೂನಿಗಿರ್ಬೋದು ಕೌಶಿಗಿರ್ಬೋದು, ಗೀಝರ್ ಆನ್ ಮಾಡಿದ್ಮೇಲೆ ಕಾದ ಮೇಲೆ ಅದು ಆಫ್ ಆಗಿಬಿಡುತ್ತಲ್ಲ ಆಟೋಮೆಟಿಕ್, ಆವಾಗ ಹೋಗಿ ಆಫ್ ಮಾಡಿ, ಇಲ್ಲ ಸ್ನಾನ ಮುಗಿಸಿ ಬನ್ನಿ. ನೀವು ಗಂಟೆಗಟ್ಟಲೆ ಗೀಝರ್ನ ಆನ್ನಲ್ಲಿ ಇಡಬೇಡಿ ಅಂತ ಹೇಳಿದ್ದೀನಿ. ಆ ಥರ ಅಂದರೆ ಸೋಲಾರ್ ಬೆಸ್ಟು. ಸೋಲಾರೆಲ್ಲ ಹಾಕಿಸ್ಕೊಂಡ್ರೆ ಎಲ್ಲದಕ್ಕೂ ಅಷ್ಟೇ ಕರೆಂಟ್ ಉಳಿಸ್ಬೋದು. ಎಷ್ಟೆಲ್ಲ ಅನುಕೂಲ ಇದೆ, ಕರೆಂಟ್ ಉಳಿಸ್ಬೋದು. ಸೂರ್ಯನಿಂದನೇ ನೀರು ಬಿಸಿಯಾಗಿ ಸ್ನಾನ ಮಾಡ್ಬೋದು, ಮತ್ತು ಕೂದಲೆಲ್ಲ ಉದ್ರಲ್ಲ ಅಂತಾರೆ. ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗಿರುತ್ತೆ, ಅಂದರೆ ಸೋಲಾರ್ ನೀರು, ಒಬ್ಬೊಬ್ಬರಿಗೆ ಗೀಝರ್ ನೀರು ಅಡ್ಜಸ್ಟ್ ಆಗಿರುತ್ತೆ. ಆ ಥರ ತುಂಬ ಉಪಯೋಗ ಇರುತ್ತೆ. ಆದರೆ ನಮಗೆಲ್ಲ ಅವಕಾಶ ಇಲ್ಲ. ನಾವು ಸ್ವಂತ ಮನೆಯೆಲ್ಲ ಮಾಡಿದಾಗ ಮಾತ್ರ ಆ ಥರದ್ದೆಲ್ಲ ಮಾಡ್ಕೋಬೋದು, ಇಲ್ಲ ಅಂತೇನಲ್ಲ. ಈಗ ಕ್ವಾರ್ಟರ್ಸಲ್ಲಿದ್ರೂ ಎಷ್ಟೋ ಜನ ಗೀಝರ್ ಅಂತೆ ಸೋಲಾರು ಮನೇನ ಬೇಕಾದ್ರೆ ನಾವು ಇನ್ನೂ ಆಲ್ಟರ್ನೇಟಾಗಿ ನೀಟಾಗಿ ಚೆನ್ನಾಗಿ ಕೆಳಗಡೆ ಟೈಲ್ಸ್ ಹಾಕ್ಸ್ಕೋಬೋದು, ಏನೆಲ್ಲ ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಅದು ನನ್ನ ಪ್ರಕಾರ ವೇಸ್ಟು. ಯಾಕೆಂದರೆ ನಾವು ಇರಲ್ಲ ಇಲ್ಲಿ, ಒಂದಷ್ಟು ವರ್ಷ ಇರ್ತೀವಿ, ಬೇರೆ ಕಡೆ ಹೋಗ್ತೀವಿ, ಯಾಕೆ ಅಷ್ಟು ಇನ್ವೆಸ್ಟ್ ಮಾಡಬೇಕು? ಅಕಸ್ಮಾತ್ ನಾವು ಇದೇ ಮನೇಲೇ ಇರ್ತೀವಿ, ನಮ್ಮದು ಇದು ಸ್ವಂತ ಮನೆ ಅಂದಾಗ ನಾವು ಮಾಡಿಸ್ಕೊಳ್ಳೋದು ಬೆಸ್ಟು. ಇಲ್ಲ ನಾವು ಖಾಲಿ ಮಾಡಿ ಹೋಗಬೇಕು, ಬೇರೆ ಕಡೆ ಟ್ರಾನ್ಸ್ಫರ್ ಅಂತ ಕೊಟ್ಟ ಮೇಲೆ ವರ್ಗಾವಣೆ ಅಂತ ಹೇಳ್ತೀವಿ ನೋಡಿ, ಅದನ್ನು ಕೊಟ್ಟ ಮೇಲೆ ನಾವು ಬೇರೆ ಕಡೆ ಹೋಗಲೇಬೇಕು. ಆವಾಗ ಏನು ಮಾಡಬೇಕು? ಈ ಮನೆ ಬಿಟ್ಟು ಹೋಗಲೇಬೇಕು.
ಅದಕ್ಕೆ ಇನ್ವೆಸ್ಟ್ ಮಾಡೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ. ಅದಕ್ಕೆ ನಮ್ಮ ಮನೆಗೆ ಎಷ್ಟು ಬೇಕು, ನಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ಖರ್ಚು ಮಾಡಿದ್ದೀವಿ ಅಷ್ಟೇ. ತುಂಬ ಏನು ಖರ್ಚು ಮಾಡೋಕ್ಕೆ ಹೋಗಿಲ್ಲ, ಸದ್ಯಕ್ಕೆ ಸಾಕು ಇಷ್ಟು ಖರ್ಚು ಮಾಡಿರೋದು. ಸುಮಾರು ಅದು ಕಿಚನ್ ಸ್ಲ್ಯಾಬು ಮತ್ತು ಇವಾಗ ಟ್ಯಾಂಕ್ನ ಮೇಲೆ ಕೂರಿಸಿರುವಂಥದ್ದು ಇರ್ಬೋದು, ಅದೆಲ್ಲ ನಾವೇ ಸ್ವಂತ ದುಡ್ಡಿಂದ ಖರ್ಚು ಮಾಡಿರುವಂಥದ್ದು. ಸುಮಾರು ಒಂದೊಂದು ಮಾಡಿಸ್ಕೊಂಡಿದ್ದೀವಿ. ಮೊದಲು ಇನ್ಸ್ಟೆಂಟ್ ಗೀಝರ್ ಇತ್ತು ನಮ್ಮ ಮನೇಲಿ. ಅಯ್ಯೋಪ್ಪ, ಅದು ಹೇಗೆ ಅಂದರೆ ಅದನ್ನು ಅಷ್ಟೇ ನಾವೇ ಹಾಕಿಸ್ಕೊಂಡಿದ್ವಿ. ಫಸ್ಟು ಹೀಟ್ರೆಲ್ಲ ಯೂಸ್ ಮಾಡ್ತಾಯಿದ್ವಿ, ಅದೂ ಅಷ್ಟೇ ಅದೆಷ್ಟು ಸರಿ ಕರೆಂಟ್ ಶಾಕ್ ಎಲ್ಲ ಹೊಡಿತಾಯಿತ್ತು. ಅದು ಡೇಂಜರೇ. ಅದು ಪ್ಲಾಸ್ಟಿಕ್ ಬಕೆಟ್ ಅಥವಾ ಬಿಂದಿಗೆಗೆ ಹಾಕ್ತಾಯಿದ್ವಿ ನಾವು. ಬಕೆಟ್ಗೆ ಹಾಕಿದ್ರೆ ಬೇಗ ಬಿಸಿ ಆಗೋಲ್ಲ ಅಂತೇಳಿ ಬಿಂದಿಗೆಗೆ ಹಾಕ್ಬಿಡ್ತಿದ್ವಿ. ಆ ಬಿಂದಿಗೆ ಒಂದೊಂದ್ಸರಿ ಬಿಂದಿಗೆನೇ ಮೆಲ್ಟ್ ಆಗಿಬಿಡೋದು ಆ ಬಿಸಿಗೆ. ಯಾಕೆಂದರೆ ಹಿಂಗೆ ಹಾಕ್ಬಿಟ್ಟು ಕೂತ್ಕೊಬಿಡೋದು, ನೋಡಿರಲ್ಲ, ಮೆಲ್ಟ್ ಆಗಿಬಿಡ್ತಾಯಿತ್ತು. ಅದರಿಂದನೂ ಎಷ್ಟೋ ಇದಾಗಿದೆ. ಆವಾಗ ನಾವು ಇನ್ಸ್ಟೆಂಟ್ ಗೀಝರ್ ಅಂತ ಹೇಳಿ ಸಿಗುತ್ತೆ, ಅದನ್ನು ತೊಗೊಬಂದ್ವಿ. ಅದು ಎಷ್ಟು ಪ್ರಾಬ್ಲಮ್ ಅಂದರೆ 15 ದಿನಕ್ಕೂ ರಿಪೇರಿಗೆ ಬರ್ತಾ ಇರೋದು ಆ ಥರ. ಆಮೇಲೆ ಅದನ್ನು ಕೊಟ್ಬಿಟ್ವಿ, ಚೆನ್ನಾಗಿತ್ತು. ಆದರೆ ಈ ಥರ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಆಮೇಲೆ ಅದನ್ನು ಕೊಟ್ವಿ. ಆಮೇಲೆ ಆಫೀಸಿಂದನೇ ಈ ದೊಡ್ಡ ಗೀಝರ್ನ ಹಾಕಿಸ್ಕೊಟ್ಟಿದ್ದು. ಆ ಥರ ಸುಮಾರು ಏನೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ನಾವು. ಅಂದರೆ ತುಂಬ ಇನ್ವೆಸ್ಟ್ ಮಾಡಿಲ್ಲ. ಕಿಚನ್ಗೆ ಮಾತ್ರ ಒಂದು 5,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಹಿಂಗೆ ಸಣ್ಣ ಪುಟ್ಟ ನಲ್ಲಿಗಳು ಅದೆಲ್ಲ ಸ್ವಲ್ಪ ಅಂದರೆ ಎಲ್ಲ ಕಡೆ ಅವ್ರಿಗೆ ಎಷ್ಟು ಬೇಕು ಒಂದು ಮಿನಿಮಮ್ ಅಂತ ಇರುತ್ತೆ. ಕಿಚನ್ಗೊಂದು, ಟಾಯ್ಲೆಟ್ಗೊಂದು, ಬಾತ್ರೂಮ್ಗೊಂದು ಆ ಥರ 3 ನಲ್ಲಿ ಅಷ್ಟೇ ಹಾಕಿರ್ತಾರೆ. ನಾವು ಎಕ್ಸ್ಟ್ರಾ ಈಗ ವಾಷಿಂಗ್ ಮಿಷಿನ್ಗೊಂದು, ಸಿಂಕಿಗಿತ್ತು, ಅದರಲ್ಲಿ ನೀರೇ ಬರ್ತಿರ್ಲಿಲ್ಲ ಬಿಡಿ, ಅದನ್ನು ಚೇಂಜ್ ಮಾಡಿಸಿ ಮತ್ತೆ ಬೇರೆದೆಲ್ಲ ಹಾಕ್ಸಿದ್ದು. ಹಾಗೆ ಒಂದೊಂದು ಇರುತ್ತೆ, ಅದನ್ನೆಲ್ಲ ನಾವು ಮಾಡಿಸ್ಕೋಬೇಕಷ್ಟೆ. ಓಕೆ, ಅಷ್ಟೊಂದು ಇನ್ವೆಸ್ಟ್ ಮಾಡೋದೂ ತಪ್ಪಂತೇನು ಅನ್ಸಲ್ಲ. ಅಂದರೆ ತುಂಬ ಇನ್ವೆಸ್ಟ್ ಮಾಡಬಾರ್ದು ಅಷ್ಟೆ, ಯಾಕೆಂದರೆ ನಮ್ಮ ಮನೆ ಅಲ್ವಲ್ಲ, ಆದ್ದರಿಂದ. ಓಕೆ ಫ್ರೆಂಡ್ಸ್, ಕೌಶಿ ಹೋದ ಇವತ್ತು. ಕೌಶಿಗೆ 8:15ಗೆ ಏನಂದರೆ ಸ್ಕೂಲ್ ಅನ್ನೋದೇ ಬರುತ್ತೆ. ನಾನು ಯಾವಾಗಲೂ ಹಂಗೆ ಅಂತಿದ್ರಮ್ಮ, ಯಾವಾಗಲೂ ಹಂಗೆ ಅಂತಿರ್ತೀಯಲ್ಲಮ್ಮ ಅಂತಾನೆ, ಅದು ಬಂದುಬಿಡುತ್ತೆ ಬಾಯಿಗೆ, ಏನು ಮಾಡೋಕ್ಕಾಗಲ್ಲ ಅಂದರೆ. ಓಕೆ, ಅವನಿಗೆ ದೋಸೆ ಬೇಕಿತ್ತು. ದೋಸೆ ಹಿಟ್ಟಿತ್ತು, ಅದಕ್ಕೆ ದೋಸೆ ಹಾಕ್ಕೊಟ್ಟೆ. ಮಮ್ಮನಿಗೆ ರೈಸ್ ಮಾಡಿದ್ದೀನಿ, ಪುಳಿಯೋಗರೆ ಗೊಜ್ಜಿದೆ, ಅದರಲ್ಲಿ ತಿಂತಾರೆ ಇವಾಗ. ಅವನಿಗೆ ದೋಸೆಗೆ ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಕೊಟ್ಟಿದ್ದೆ, ಅಂದರೆ ಮೊಟ್ಟೆ ದೋಸೆ ಬೇಕು ಅಂದ, ಅದಕ್ಕೆ ಮೊಟ್ಟೆ ಹೊಡೆದು ಕೊಟ್ಟಿದ್ದೆ. ಅವ್ನು ತಿನ್ಕೊಂಡು ಹೋದ, ನಾನು ಆಮೇಲೆ ತಿಂತೀನಿ. ಹಾಗೆ ಇದು ಬಂದು ದೇವ್ರ ಮನೆದು ಹೂವೆಲ್ಲ ಕಳಿಸ್ದೆ, ಯಾಕೆಂದರೆ ಸೋಮವಾರ ಅಲ್ಲ, ಶನಿವಾರ ಅಲ್ವಾ, ಅದಕ್ಕೆ ಕೊಟ್ಟು ಕಳಿಸ್ದೆ. ಇದನ್ನು ನೋಡಿ, ಇದು ಹೇಗೆ ಮಾಡಿದ್ದಾನೆ ಅಂದರೆ, ನಾನು ಹೇಳ್ತಾ ಇರ್ತೀನಿ ಅವನಿಗೆ, ನಿಮ್ಗೆ ಕಾಣಿಸ್ತಿದೆಯಲ್ಲ ಕಪ್ಗಿರೋದೇನು ಅಂದರೆ, ಈ ಪ್ಲಾಸ್ಟಿಕ್ ಕವರ್ನ ಇದರಲ್ಲಿ ಹಾಕಿರ್ತೀನಿ. ಇವಾಗ ತೊಳೆದಿದ್ದೀನಿ, ಅದಕ್ಕೆ ತೊಳೆದಿದ್ರು ಹಾಗೆ ಇದೆ ಅಂದರೆ ಅದು ಏನಕ್ಕೆ ಅಂತ ಹೇಳ್ತೀನಿ. ಈ ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಹೂವೆಲ್ಲ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ, ದೇವ್ರ ಮನೆ ಹೂವು. ಅದೇನಾಗುತ್ತೆ ಅಂದರೆ, ಇವರು ಮ್ಯಾಚ್ ಬಾಕ್ಸ್ನ ಬೆಂಕಿ ಕಡ್ಡಿನ ಇದು ಮಾಡ್ತಾರಲ್ಲ, ಅಂದರೆ ಗಂಧದ ಕಡ್ಡಿ ಹಚ್ಕೊಳ್ಳೋದಕ್ಕೆ ಅದೆಲ್ಲ ಮಾಡ್ತಾರಲ್ಲ, ಅದನ್ನು ಕೆಳಗಡೆಗೆ ಹಾಕಿ ಅಂದರೆ ಮಿಸ್ ಆಗಿಬಿಟ್ಟು ಏನು ಮಾಡ್ತಾರೆ, ಇದ್ರೊಳಗಡೆಗೆ ಹಾಕ್ಬಿಡ್ತಾರೆ. ಅವಾಗ ಈ ಪ್ಲಾಸ್ಟಿಕ್ ಕವರ್ ಜೊತೆ ಇದೂ ಕೂಡ ಆ ಥರ ಮೆಲ್ಟ್ ಆಗಿ ಆ ಥರ ಆಗಿರೋದು. ಕಪ್ಗೆ ಏನು ಕಾಣಿಸ್ತಾ ಇದೆ ನಿಮಗೆ, ಡಾಟ್ ಥರ ಕಾಣಿಸ್ತಾ ಇದೆ ನೋಡಿ, ಅದೆಲ್ಲ ಆ ಥರ ಆಗಿರುವಂಥದ್ದು. ಇವಾಗ ಅದು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಮಾಡಬೇಡಿ ಅಂತ ಹೇಳಿರ್ತೀನಿ, ಮತ್ತೆ ಮತ್ತೆ ಅದೇ ಥರನೇ ಮಾಡಿರ್ತಾರೆ ಆ ಥರ. ಹಾಗೆ ಕಡಲೆಕಾಯಿ ನೆನೆಸಿದ್ದೀನಿ, ರಾತ್ರಿನೇ ನೆನೆಸಿದ್ದೀನಿ. 1-2-3 ಸಾರಿ ತೊಳೆದು ಅದನ್ನು ಹೊರಗಡೆ ಚೆಲ್ಲಬೇಕಿಲ್ಲ, ಅಂದರೆ ಇಷ್ಟಿಷ್ಟು ಮಣ್ಣಿರುತ್ತೆ ಅದರಲ್ಲಿ. ಯಾವಾಗಲೂ ಅಷ್ಟೇ, ನೀವು ಶುಂಠಿ ಕಡಲೆಕಾಯಿ ಎಲ್ಲ ತೊಳೆದ್ರೆ ಮನೆ ಒಳಗಡೆ ನೀವು ಆದಷ್ಟು ತೊಳೀರಿ. ತೊಳೆದಾದ್ಮೇಲೆ ಆ ನೀರನ್ನೆಲ್ಲ ಒಂದು ಬಕೆಟ್ಗೆ ಹಾಕ್ಕೊಂಡು ಹೊರಗಡೆ ಗಿಡ ಇದ್ದರೆ ಗಿಡಕ್ಕೆ ಹಾಕಿ, ಇಲ್ಲಾಂದರೆ ಹೊರಗಡೆ ಚೆಲ್ಲಿ, ಮನೆ ಸಿಂಕ್ ಒಳಗಡೆ ಹಾಕಿದ್ರೆ ಸಿಂಕ್ ಕಟ್ಕೊಬಿಡುತ್ತೆ ಅಷ್ಟೇ. ಅಷ್ಟು ಮಣ್ಣಿರುತ್ತೆ ಕಡಲೆಕಾಯಲ್ಲಿ ಮತ್ತು ಶುಂಠಿಯಲ್ಲಿ. ಅದನ್ನು ಆಮೇಲೆ ತೊಳಿಬೇಕು, ಅದಕ್ಕೆ ರಾತ್ರಿ ನೆನೆಸಿದ್ದೀನಿ. ಹಾಗೆ ಲಿಕ್ವಿಡು ಕೂಡ ಖಾಲಿಯಾಗಿದೆ, ಅದನ್ನು ಕೂಡ ಹಾಕಬೇಕು. ಹಾಗೆ ಪಪಾಯ ಇದೆ, ಇದು ನನಗೆ ಅಂತ ಇಟ್ಟಿರುವಂಥದ್ದು. ಇವಾಗ ತಿನ್ನಬೇಕು, ಪಪಾಯ ತಿಂದ್ಕೊಂಡು ಇಷ್ಟು ಕೆಲಸ ಮಾಡ್ತೀನಿ. ಓಕೆ, ಇವತ್ತು ಯಾರಿದ್ದಾರೆ, ಯಾರಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಒಂದು ಬೇಕು ಇಲ್ಲ, ರಾತ್ರಿ ಎಲ್ಲ ಆಟ ಆಡ್ತಿರ್ತಾರೆ. ಅಂದರೆ ಒಂದು 4 ಗಂಟೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಆಟ ಆಡೋದಕ್ಕೆ. ಆಮೇಲೆ ಒಂದು 1/2 hour 1 hour ಮಲ್ಕೋತಾರೆ. ಆಮೇಲೆ ನಾವು ಎದ್ದ ತಕ್ಷಣವೇ ಡೋರೆಲ್ಲ ಓಪನ್ ಮಾಡ್ತೀವಲ್ಲ, ಅವಾಗ ಎದ್ದು ಹೊರಗಡೆ ಬೇಟೆ ಆಡೋದಕ್ಕೆ ಹೋಗಿದ್ದಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ನೋಡಿ ವೆದರ್ ಈ ಥರ ಕತ್ಲೆ ಥರ ಇದೆ. ಮಳೆ ಬಂದರೆ ಮಳೆ ಹುಯ್ತಾ ಇದ್ರೆ ಹೊರಗಡೆ ಯಾವ ಥರ ಇರುತ್ತೆ ಆ ಥರ ಇದೆ. ಹಾಗೆ ಇಲ್ಲಿ ಮೋಹನ್ ಮಾಮನ ಕೈಯಲ್ಲಿ ಮಟನ್ ತರಿಸಿದ್ದೀನಿ. ಇದನ್ನು ಯಾಕೆ ಈ ಥರ ಹಾಕಿಟ್ಟಿದ್ದೀನಿ ಅಂದರೆ ನೀರೇನಾದರೂ ಇದ್ದರೆ ಚೆನ್ನಾಗಿ ಇಲ್ಲಿ ಸೋರುತ್ತೆ. ಆ ನೀರನ್ನ ಬೆಕ್ಕಗೆ ಹಾಕೋಣ ಅಂತೇಳಿ ಇಟ್ಟಿದ್ದೀನಿ. ಆದರೆ ನೋಡಿ ಬೆಕ್ಕು ಎಲ್ಲೋ ಕಚ್ಚುತ್ತಾ ಇದೆ ನೋಡಿ, ಎಲ್ಲಿ ಈ ಕಡೆ ಎಲ್ಲ ಆ ಕಡೆ ಬಿದ್ದಿಲ್ಲೆಲ್ಲ ಹೋಗಿರಬೇಕು. ನಿಮಗೆ ಕೇಳಿಸ್ತಾ ಇದೆ ಸೌಂಡು? ಇವು ಏನು ಮಾಡುತ್ತೆ ಅಂದರೆ ಈ ಕಡೆ ಬಿದ್ದಿಂದ ಆ ಕಡೆಗೆಲ್ಲ ಹೋಗುತ್ತಲ್ಲ, ಆವಾಗ ಈ ಥರ ಎಲ್ಲ ಮಾಡುತ್ತೆ. ಇವಳು ನೋಡಿ ಹೆಂಗೆ ನೋಡ್ತಿದ್ದಾಳೆ, ಅಲ್ಲಿ ಸೌಂಡ್ ಆದರೆ ಫುಲ್ಲು ಅಲರ್ಟ್ ಆಗಿಬಿಡ್ತಾಳೆ ಇವಳು. ಓಕೆ, ಇಲ್ಲಿ ಇಟ್ಟಿದ್ದೀನಿ. ಆದರೆ ನೀರು ಸ್ವಲ್ಪ ಕೂಡ ಸೋರಿಲ್ಲ, ಮತ್ತು ಮಟನು ನೋಡೋದಕ್ಕೂ ಕೂಡ ಸಖತ್ತಾಗಿದೆ. ಹಾಗೆ ಕೌಶಿ ಹೋದ್ವಾರ ಕೇಳ್ತಾ ಇದ್ದ ಚಿಕನ್ ಸಾಂಬಾರಿಗೆ ದೋಸೆ ಇಡ್ಲಿ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾಳೆ ದೋಸೆ ಮಾಡೋಣ ಅಂಥೇಳಿ ನೆನೆಸಿದ್ದೀನಿ. ಮಟನ್ ಸಾರು ದೋಸೆ ಸಖತ್ತಾಗಿರುತ್ತೆ. ಹಾಗೆ ತೆಂಗಿನಕಾಯಿ ಖಾಲಿಯಾಗಿತ್ತು, ಮರ್ತೋಗ್ಬಿಟ್ಟಿತ್ತು. ಹಾಗೆ ಹೀಗೆ ಹೋಗ್ಬಿಟ್ಟು 2 ತೆಂಗಿನಕಾಯಿನ ಸುಲಿದ್ಬಿಟ್ಟು, ನನಗೆ ಈ ಎಳ್ನೀರು ಕುಡಿಯೋದಕ್ಕೆ ಇಷ್ಟ. ಇದು ಸ್ವಲ್ಪ ಏನಾದರೆ ಬಲ್ತಿದೆ, ಇದು ಸ್ವಲ್ಪನೇ ಇದ್ದಿದ್ದು. ಅಂದರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ, ಅದರಿಂದ ಈ ಎಳ್ನೀರು ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ಅಮ್ಮ ಮನೇಲಿ ಏನಂದರೆ ನಮ್ಮ ಅಮ್ಮ ಎಲ್ಲ ಏನು ಮಾಡಿದ್ರು ಅಂದರೆ ಈ ಥರ ಎಳ್ನೀರನ್ನೇನಾದರೂ ಹೊಡೆದ್ರೆ ಅದನ್ನ ಕುಡಿಯೋಕ್ಕೆ ಬಿಡ್ತಾ ಇರಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಬಲ್ತೋಗಿದೆ ಎಳ್ನೀರು ಕುಡಿಬೇಡ ಅಂತಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ ರೀಸನು. ಹಂಗೆ ಅಂದ್ಕೊಂಡಿರ್ತೀನಿ, ನಮ್ಮಮ್ಮ ಸಿಕ್ಕಿದಾಗ ಅಥವಾ ಇದ್ದಾಗ ಕೇಳಬೇಕು ಅಂತ ಮರ್ತೇ ಹೋಗ್ಬಿಡುತ್ತೆ. ಓಕೆ, ಸಾಂಬಾರಿಗೆ ಬಂದಿದ್ದೀನಿ. ಇವಾಗ ಸಾಂಬಾರು ಮಾಡಬೇಕು. ಓಕೆ ನೋಡಿ, ಸ್ವಲ್ಪ ಕೂಡ ನೀರಿಲ್ಲ, ಅದಕ್ಕೆ ನಾನು ಈ ಥರ ಇಟ್ಟಿದ್ದೀನಿ ಅಷ್ಟೆ. ಈ ಥರ ಇದ್ದರೆ ಮಟನ್ ಮಾಂಸ ಜಾಸ್ತಿ ಬರುತ್ತೆ. ನೀರೆಲ್ಲ ಹಾಕ್ಬಿಟ್ರೆ ಒಂದು 4 ಪೀಸ್ ಇದರಲ್ಲಿ ಕಡಿಮೆ ಆಗುತ್ತೆ ಅಷ್ಟೆ. ಬಿರಿಯಾನಿ ಮಾಡೋದು ಚೆನ್ನಾಗಿದೆ ನೋಡಿ, ಇದೆಲ್ಲ ಚರ್ವಿ ಇದೆಲ್ಲ ಬಿರಿಯಾನಿಗೆ ಸಖತ್ತಾಗಿರುತ್ತೆ. ಓಕೆ, ಹಾಗೆ ಮೋಹನ್ ಮಾಮ ಕೌಶಿನ ಬಿಟ್ಟು ಬರೋದಕ್ಕೆ ಹೋಗಿದ್ರಲ್ಲ. ಏನಕ್ಕೆ ಅಂದರೆ ಪ್ರತಿ ಶನಿವಾರ ಮೋಹನ್ ಮಾಮನಿಗೆ ರಜೆ ಇರುತ್ತೆ. ಅಂದರೆ ಪ್ರತಿ ಶನಿವಾರ ಭಾನುವಾರ 2 ದಿನ ಕೂಡ ರಜೆ ಇರುತ್ತೆ. ಅದಕ್ಕೆ ಪ್ರತಿ ಶನಿವಾರ ಇವರೇ ಕರ್ಕೊಂಡೋಗ್ಬಿಟ್ಟು ಬಿಟ್ಟು ಬರ್ತಾರೆ ಕಾಲೇಜ್ ಹತ್ರ ಬಿಟ್ಟು, ಅಲ್ಲಿಂದ ಹಾಗೆ ಸಂತೆಗೆ ಹೋಗಿ, ಸಂತೆಯಲ್ಲಿ ಏನಾದರೂ ತರಕಾರಿ, ಈರುಳ್ಳಿ, ಟೊಮೆಟೊ ಈ ಥರದ್ದೆಲ್ಲ ಏನಾದರೂ ಸಣ್ಣ ಪುಟ್ಟದಿದ್ರೆ ಅದನ್ನು ತೊಗೊಂಡು ಆಮೇಲೆ ಮನೆಗೆ ಬರುವಂಥದ್ದು. ಹಾಗೆ ಈ ಸರಿ ಸಂತೆಗೆ ಹೋದಾಗ ಈ ಥರ ಹಸಿ ಕಡಲೆ ಸಿಕ್ಕಿದೆ, ಅದಕ್ಕೆ ತೊಗೊಬಂದಿದ್ದಾರೆ. ಇದು ನನಗೆ ಸ್ವಲ್ಪ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಇದು ಅಂತಲ್ಲ, ಹಸಿ ಕಡಲೆಕಾಯಿ ಬರುತ್ತೆ ನೋಡಿ, ಅದರಲ್ಲೂ ಅಷ್ಟೇ ಬೇಯಿಸಿರೋದು ಹುರಿದಿರೋದಕ್ಕಿಂತ ಹಸಿದಿರುತ್ತೆ ನೋಡಿ, ಅದು ತುಂಬ ಇಷ್ಟಪಟ್ಟು ತಿಂತಾಯಿರ್ತೀನಿ. ಇವಾಗ ಅರ್ಧ ಕಡಲೆಕಾಯಿ ಬೇಯಿಸಿದರೆ ಅರ್ಧ ಕಡಲೆಕಾಯಿ ಸುಮ್ಮನೆ ಹಾಗೆ ಒಣಗಾಕಿರ್ತೀನಿ, ಅದನ್ನು ಓಡಾಡಿಕೊಂಡು ತಿಂತಾ ಇರುವಂಥದ್ದು. ಒಟ್ಟಲ್ಲಿ ನನಗೆ ಹಸಿದಿದ್ರೆ ಸ್ವಲ್ಪ ಇಷ್ಟಪಡ್ತೀನಿ, ಬೇಯಿಸಿರೋದು ಹುರಿದಿರೋದು ಅಷ್ಟು ಇಷ್ಟ ಆಗಲ್ಲ. ಹಾಗೆ ಈ ಹಸಿ ಕಡಲೆ ಏನು ತೋರಿಸ್ದೆ ಅದು ಕೌಶಿ ಎಲ್ಲ ಹೇಗೆ ಅಂದರೆ ಅದನ್ನ ಬಿಡಿಸ್ಕೊಂಡು ತಿನ್ನುವಷ್ಟು ಪೇಷನ್ಸೇ ಇರಲ್ಲ ಅವನಿಗೆ. ನಾವೇನಾದರೂ ಬಿಡಿಸಿ ಕೊಟ್ಟರೆ ಅಷ್ಟೇ ಅವ್ನು ತಿನ್ನೋದು, ಇಲ್ಲಾಂದರೆ ಇಷ್ಟಪಡ್ತಾನೆ, ಅವನು ಬಿಡಿಸ್ಕೊಂಡು ತಿನ್ನೋದಿಲ್ಲ ಆ ಥರ. ನಾನೇನಾದರೂ ಬಿಡಿಸ್ಕೊಟ್ರೆ ತಿನ್ನುವಂಥದ್ದು. ಆದರೆ ನನಗೆ ತುಂಬ ಇಷ್ಟ, ಅದಕ್ಕೆ ನಾನು ತಿಂತೀನಿ. 3 ಕಟ್ಟು ತಂದಿದ್ದಾರೆ, ಒಂದೊಂದು ಕಟ್ಟು ನನ್ನ ಪ್ರಕಾರ 10 ರೂಪಾಯಿ ಅಂತ ಅಂದ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ. ಇವಾಗ 5 ರೂಪಾಯಿಗೆಲ್ಲ ಏನೂ ಸಿಗೋದಿಲ್ಲ, 10 ರೂಪಾಯಿ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಮಟನ್ ಹುರಿಯೋದಕ್ಕೆ ಇಟ್ಟಿದ್ದೀನಿ, ಅದು ನೀರು ಬಿಟ್ಟಿದೆ. ನೀರೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿ ತಳ ಹಿಡಿಬೇಕು, ಅಲ್ಲಿ ತನಕ ಹುರಿತಾ ಇರ್ತೀನಿ. ಹಾಗೆ ನಮ್ಮ ಬೆಕ್ಕಳು ಅದರ ಸ್ಮೆಲ್ಲಿಗೆ ಕುತ್ಕೊಂಡಿರುವಂಥದ್ದು, ಏನೋ ಮಾಡ್ತಿದ್ದಾಳಲ್ಲ, ಅಂದರೆ ನಾನ್ ವೆಜ್ ಸ್ಮೆಲ್ ಬರ್ತಾ ಇದೆಯಲ್ಲ, ಅದರಿಂದ ಅದು ಅಲ್ಲೇ ಕುತ್ಕೊಂಡಿದೆ, ಏನಾದರೂ ಹಾಕ್ತಾಳೆ ನಮಗೂ ಅಂತ. ನಾನು ಅದಕ್ಕೆ ಹಾಕದೆ ತಿನ್ನೋದೇ ಇಲ್ಲ. ಚಿಕನ್ ಕಾಲು, ತಲೆ ಏನಾದರೂ ತಂದಿರ್ತೀವಿ, ಆದರೂ ಅದು ಎಷ್ಟೇ ತಿಂದಿದ್ರೂ ಈ ಥರ ಉರಿಬೇಕಾದ್ರೆ ಸ್ಮೆಲ್ ಬರುತ್ತೆ ಅಲ್ವಾ, ಅದಕ್ಕೆ ಅದು ಅಲ್ಲಲ್ಲೇ ಓಡಾಡ್ತಾ ಇರುತ್ತೆ ಅಷ್ಟೇ. ಹಾಗೆ ಇದು ಬಂದು ಸಂಜೆ ಟೀ ಪೌಡರ್ ಖಾಲಿಯಾಗಿತ್ತು, ಯಾವುದಾದ್ರು ಚಿಕ್ಕದೊಂದು ಪ್ಯಾಕೆಟ್ ತೊಗೊಬನ್ನಿ ಟೀ ಪೌಡರ್ ಈ ಥರ ಖಾಲಿಯಾಗಿಬಿಟ್ಟಿದೆ
ಅಂತ ಹೇಳಿದೆ. ಅಂದರೆ ಸದ್ಯಕ್ಕೆ ಇರಲಿ, ಆಮೇಲೆ ದೊಡ್ಡದು ಅಂದರೆ ಇವಾಗೆಲ್ಲ ಅಂದರೆ 50 ಗ್ರಾಮು 100 ಗ್ರಾಮ್ ಪ್ಯಾಕೆಟೇ ತೊಗೋಬೇಕು. ನಮ್ಮ ಮನೇಲಿ ಟೀ ಪೌಡರು ಶನಿವಾರ ಭಾನುವಾರ ಅಷ್ಟೇ ಯೂಸ್ ಮಾಡುವಂಥದ್ದು. ಏನಕ್ಕೆ ಅಂದರೆ ಅವತ್ತು ಮೋಹನ್ ಮಾಮ ಇರ್ತಾರೆ, ಆದ್ದರಿಂದ ಶನಿವಾರ ಭಾನುವಾರ ಅಷ್ಟೇ ಟೀ ಮಾಡುವಂಥದ್ದು. ಬೇರೆ ದಿನ ಎಲ್ಲ ನಾನು ಟೀ ಎಲ್ಲ ಮಾಡೋದೇ ಇಲ್ಲ. ಅಂದರೆ ಕಾಫಿ ಮಾಡ್ತೀನಿ, ಇಲ್ಲಾಂದರೆ ಬ್ಲ್ಯಾಕ್ ಟೀಗೆ ಅಂದರೆ ಸ್ವಲ್ಪನೇ ಟೀ ಪೌಡರ್ ಹಾಕುವಂಥದ್ದು, ಜಾಸ್ತಿ ಏನೂ ಹಾಕಲ್ಲ. ಅದಕ್ಕೆ ಸಿಂಪಲಾಗಿ ಯಾವ್ದಾದ್ರು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಬರುತ್ತೆ ನೋಡಿ, ಆ ಥರದ್ದು ತೊಗೊಬನ್ನಿ ಅಂತ ಹೇಳಿದೆ. ಅಂದರೆ ಟೀ ಪೌಡರಲ್ಲಿ ನಾನು ಜಾಸ್ತಿ 3 ರೋಸ್ ತರ್ತೀನಿ, ಇಲ್ಲಾಂದರೆ ತಾಜ್ ಬರುತ್ತೆ ನೋಡಿ, ಅದು ತರ್ತೀನಿ. ಎರಡೂ ಚೆನ್ನಾಗಿರುತ್ತೆ. ಮೋಹನ್ ಮಾಮ ಯಾವುದೋ ಚಿಕ್ಕ ಚಿಕ್ಕದು ಪ್ಯಾಕೆಟ್ ತೊಗೊಬನ್ನಿ ಅಂದರೆ ರೆಡ್ ಲೇಬಲ್ ತೊಗೊಬಂದಿರುವಂಥದ್ದು. ಅದು ಕೂಡ ಚೆನ್ನಾಗಿರುತ್ತೆ. ನನಗೇನು ಟೀ ಅಲ್ವಾ, ಯಾವುದಾದ್ರೂ ಏನೋ ಆ ಥರ. ಮೋಹನ್ ಮಾಮ ಸ್ವಲ್ಪ ಈ ಟೀ ಪೌಡರು ಈ ಥರ ಟೇಸ್ಟ್ ಇದೆ, ಆ ಟೀ ಪೌಡರ್ ಆ ಥರ ಟೇಸ್ಟ್ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾನೇನಾದರೂ ಹೋದರೆ ಈ ಡಿಮಾರ್ಟಲ್ಲೆಲ್ಲ ಏನಂದರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಸಿಗಲ್ಲ. ಏನಂದರೆ ಟೀ ಪೌಡರೆಲ್ಲ ದೊಡ್ಡ ದೊಡ್ಡ ಪ್ಯಾಕೆಟೇ ತೊಗೋಬೇಕು. ನನಗೆ ಅದು ಅಷ್ಟು ಯೂಸ್ ಆಗೋದಿಲ್ಲ. ನನಗೆ 50 ಗ್ರಾಮು 100 ಗ್ರಾಮ್ ಆದರೆ ಚೆನ್ನಾಗಿ ಯೂಸ್ ಆಗುತ್ತೆ. ಯಾಕೆಂದರೆ ನಾನು ಮಾಡೋದೇ ವಾರದಲ್ಲಿ 2 ದಿನ. ಪ್ರತಿದಿನ ಟೀ ಕುಡಿಯೋರಾದರೆ ಟೀ ಪೌಡರು 100 ಗ್ರಾಮ್ ಆ ಥರ ಎಲ್ಲ ತೊಗೊಂಡ್ರು ನಡೆಯುತ್ತೆ. ನಮಗೆ ಅವಶ್ಯಕತೆ ಇಲ್ವಲ್ಲ, ಅದಕ್ಕೆ ನಾನು ಚಿಕ್ಕ ಚಿಕ್ಕದು 50 ಗ್ರಾಮ್ 100 ಗ್ರಾಮ್ ತೊಗೊಬರ್ತೀನಿ. ಆದರೆ ಡಿಮಾರ್ಟಲ್ಲಿ ಇರಲಿಲ್ಲ ಅಂತೇಳಿ ಮೋಹನ್ ಮಾಮನಿಗೆ ಅಂಗಡಿಯಲ್ಲೇ ತರಕ್ಕೆ ಹೇಳಿದ್ದು. ಅದಾದಮೇಲೆ ಇದು ಸಂಜೆ, ಅದಕ್ಕೆ ಮೋಹನ್ ಮಾಮ ರೆಡ್ ಲೇಬಲ್ ತಂದಿದ್ರು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಟೀ ಮಾಡ್ತಾಯಿದ್ದೆ, ಅದಕ್ಕೆ ಸಾಯಂಕಾಲ ನಾನು ಬ್ಲ್ಯಾಕ್ ಟೀ ಮಾಡ್ತಿದ್ನಲ್ಲ, ಅದಕ್ಕೆ ಮೋಹನ್ ಮಾಮಂಗೆ ಹೇಳಿದೆ ಬ್ಲ್ಯಾಕ್ ಟೀ ಮಾಡ್ತೀನಿ, ನಿಮಗೆ ನಾರ್ಮಲಾಗಿ ಹಾಲು ಹಾಕ್ಬಿಟ್ಟು ಟೀ ಮಾಡಲಾ ಇಲ್ಲ ಬ್ಲ್ಯಾಕ್ ಟೀ ಮಾಡಲಾ ಅಂತ ಕೇಳಿದೆ. ಅದಕ್ಕೆ ಬ್ಲ್ಯಾಕ್ ಟೀನೇ ಕೊಟ್ಬಿಡು ನಮಗೂ ಅಂತ ಅಂದರು. ಆಮೇಲೆ ಕೌಶಿ ಅಮ್ಮ ನನಗೂ ಬ್ಲ್ಯಾಕ್ ಟೀನೇ ಅಂತ ಹೇಳಿದೆ. ಅದಕ್ಕೆ 3 ಜನಕ್ಕೂ ಇಲ್ಲಿ ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ. ಹಾಗೆ ನೆನ್ನೆ ಕೂದಲೆಲ್ಲ ಕಟ್ ಮಾಡಿದ್ನಲ್ಲ, ಅದನ್ನಾಗೆ ಇವತ್ತು ಕೂಡ ತಲೆಗೆ ಸ್ನಾನ ಮಾಡಿದ್ನಲ್ಲ, ಅದಕ್ಕೆ ಕೂದಲು ಕರೆಕ್ಟಾಗಿ ಬಂದಿದೆಯಾ ಏನು ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಕೌಶಿ ಬಂದ್ಬಿಟ್ಟು ಏನಮ್ಮ ಕೂದಲನ್ನ ಶೋ ಥರ ತೋರಿಸ್ತಾ ಇದೆಯಾ ಅಂತ ಕೇಳ್ದೆ. ಇಲ್ಲ ಕಣೋ, ನೆನ್ನೆ ಕಟ್ ಮಾಡಿದ್ದು, ನಾನು ವೀಡಿಯೋ ಮಾಡಿರಲಿಲ್ಲ, ನಾನೇ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೆ, ಅದಕ್ಕೆ ಮತ್ತೊಮ್ಮೆ ಹೀಗೆ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆಯಾ ಏನು ಅಂತೇಳಿ ಅಂತ ಹೇಳ್ದೆ. ಹೌದಾ ಅಂತೇಳಿ ಹೇಳ್ತಾ ಇದ್ದೆ. ಆಮೇಲೆ ಹೀಗೆ ನಾನು ಅವನಿಬ್ರೂ ಯಾವುದೋ ಪ್ರಮೋಷನ್ ವೀಡಿಯೋಗಳು ಹಾಕಿದರೆ ಯಾವ ಥರ ಹಾಕಬೇಕು ಅಂತ ಎಲ್ಲ ಕೇಳ್ತಾ ಇದ್ದ. ನಾನು ಅದಕ್ಕೆ ಪ್ರಮೋಷನ್ ವೀಡಿಯೋಗಳು ಅಂದರೆ ಅಲ್ಲಿ ಸಿಂಬಲ್ ಇರುತ್ತೆ, ಅಂದರೆ ಅದರದ್ದೇ ಒಂದು ಲೇಬಲ್ ಇರುತ್ತೆ, ಅದನ್ನು ನಾವು ಆ್ಯಡ್ ಮಾಡಬೇಕು. ಆವಾಗ ಜನಗಳಿಗೆ ಗೊತ್ತಾಗುತ್ತೆ ಇದು ಪ್ರಮೋಷನ್ ವೀಡಿಯೋ ಅಂತೇಳಿ. ಮೊದಲೆಲ್ಲ ಹೀಗೆ ಅದಿರಲಿಲ್ಲ, ಇತ್ತೀಚೆಗೆ ಅದೆಲ್ಲ ಪ್ರಮೋಷನ್ ವೀಡಿಯೋ ಇದು ಅಂದರೆ ಆ ಲೇಬಲ್ ಹಾಕಿದ್ರೆ ಅದು ಪ್ರಮೋಷನ್ ವೀಡಿಯೋ ಅಂತ ಜನಗಳಿಗೂ ಕೂಡ ಗೊತ್ತಾಗುತ್ತೆ ಅಂತ ಅದ್ರ ಬಗ್ಗೆ ಕೌಶಿಗೆ ಹೇಳ್ತಾ ಇದ್ದೆ. ನಾನು ಯಾವುದೇ ಪ್ರಮೋಷನ್ ವೀಡಿಯೋ ಮಾಡ್ತಿಲ್ಲ, ನೋಡೋಣ ಮುಂದೆ, ಗೊತ್ತಿಲ್ಲ ಮಾಡ್ತೀನಾ ಇಲ್ವ ಅಂತೇಳಿ. ಓಕೆ. ಹಾಗೆ ಇಲ್ಲಿ ನಾನು ಟೀ ಮಾಡ್ತಾ ಅದ್ರ ಬಗ್ಗೆನೇ ಮಾತಾಡಿಕೊಂಡು ಹಾಗೆ ಅವನೇನು ಮಾಡ್ತಾನೆ ಅಂದರೆ ಏನಾದರೂ ಒಂದು ಅಡುಗೆ ಮನೆಗೆ ಬಂದ್ಬಿಟ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ, ಇದು ಯಾಕೆ ಹೀಗಿದೆ ಆಗಿದೆ ಆ ಥರ ಎಲ್ಲ ನೋಡುವಂಥದ್ದು, ಈ ಥರ. ಓಕೆ.
ನಾನು ನಿಮಗೆ ಆವಾಗಲೇ ಹೇಳಿದೆ ಏನಂದರೆ ನನಗೆ ಹಸಿ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಅಂತೇಳಿ. ಇವಾಗ ಕಡಲೆಕಾಯಿನೆಲ್ಲ ಚೆನ್ನಾಗಿ ತೊಳೆದು ಒಂದಷ್ಟು ಕಡಲೆಕಾಯಿನ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಹಾಗೇ ಒಂದಷ್ಟು ಕಡಲೆಕಾಯಿನ ನನಗೆ ಹಸಿದಿಷ್ಟ ಅಂತೇಳಿ ಒಂದಷ್ಟನ್ನು ಎತ್ತಿ ಇಟ್ಕೊಂಡು ತಿಂದಿದ್ದೀನಿ. ಆವಾಗಲೇ ತೊಳಿಬೇಕಾದ್ರೆ ಒಂದಷ್ಟು ತಿಂದಿದ್ದೀನಿ. ಇವಾಗ ಸ್ವಲ್ಪ ತಿಂತಾ ಇರೋದು ಅಷ್ಟೇ. ಅದು ತಿಂದರೆ ಒಂದೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ತಲೆನೋವು ಬಂದುಬಿಡುತ್ತೆ ಜಾಸ್ತಿ ತಿಂದರೆ. ಹಾಗೆ ಅಲ್ಲಿ ಕಡಲೆಕಾಯಿ ಬೇಯಿಸಿಟ್ಟಿದ್ದೀನಿ. ಹಾಗೆ ಮಟನ್ ಸಾಂಬಾರು ಕೂಡ ರೆಡಿ ಇದೆ. ಅಂದರೆ ಮಧ್ಯಾಹ್ನನೇ ಮಾಡಿದ್ದು, ಆದರೆ ಯಾರೂ ತಿಂದಿಲ್ಲ ಅಷ್ಟೇ. ಬೇರೆ ಸಾಂಬಾರಿತ್ತು ಅದನ್ನು ತಿಂದರು. ರಾತ್ರಿಗೆ ತಿನ್ನೋಣ ಅಂತೇಳಿ. ಹಾಗೆ ನಾವೆಲ್ಲ ಊರಲ್ಲಿ ಕಡಲೆಕಾಯಿನ ಯಾವ ಥರ ಬೇಯಿಸ್ತಾ ಇದ್ದಿದ್ದು ಅಂದರೆ ಕೌಶಿಗೆಲ್ಲ ಈ ಥರದ್ದೆಲ್ಲ ಹೇಳ್ತಾ ಇರ್ತೀನಿ. ಏನಂದರೆ ನಾವೆಲ್ಲ ಊರಲ್ಲಿ ಫಸ್ಟು ಒಂದು ಪಾತ್ರೆ ಇಟ್ಬಿಡೋದು. ಇಷ್ಟು ಅಂದರೆ ಸ್ವಲ್ಪ ಬೇಯಿಸೋದೆಲ್ಲ ಇಲ್ಲವೇ ಇಲ್ಲ. ಎಷ್ಟು ಅಂದರೆ ಒಂದು ದೊಡ್ಡ ಪಾತ್ರೆ ಇಡೋದು. ಆ ಪಾತ್ರೆಗೆ ಫುಲ್ಲು ಹುಲ್ಲು ಹಾಕ್ಬಿಡೋದು, ನೆಲ್ಲುಲ್ಲು ಅಂತ ಇರುತ್ತೆ, ಅದು ಹಾಕ್ಬಿಟ್ಟು ಆಮೇಲೆ ಕಡಲೆಕಾಯಿ ಹಾಕ್ಬಿಟ್ಟು ಮತ್ತು ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನೆಲ್ಲುಲ್ಲು ಹಾಕ್ಬಿಟ್ಟು, ಅಂದರೆ ಒಣ ಹುಲ್ಲು ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಮುಚ್ಚಿ ಆಮೇಲೆ ಬೇಯಿಸುವಂಥದ್ದು ಆ ಥರ ಇರ್ತಾಯಿತ್ತು. ನೋಡು ನಾವು ಈಸಿಯಾಗಿ ಎಷ್ಟು ಕುಕ್ಕರಲ್ಲಿ ಎಷ್ಟು ಈಸಿಯಾಗಿ ಮಾಡಿಬಿಡ್ತೀವಿ. ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಷಲ್ ಹಾಕ್ಸ್ಬಿಟ್ರೆ ಕಡಲೆಕಾಯಿ ಎಲ್ಲ ಬೆಂದೋಯ್ತು ಅಂತೇಳಿ. ಹಾಗೆ ಕೌಶಿಗೆ ಕಾಲೇಜಿಂದ ಎಳ್ಳು ಬೆಲ್ಲ ಕೊಟ್ಟಿದ್ದರು. ಯಾಕೆಂದರೆ ನಾಳೆ ಭಾನುವಾರ ಅಲ್ವಾ, ಅದರಿಂದ ಶನಿವಾರನೇ, ಅಂದರೆ ಭಾನುವಾರ ಯೂತ್ ಡೇ ಇತ್ತು, ಅದರಿಂದ ಶನಿವಾರನೇ ಇವರಿಗೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟಿದ್ದರು. ಅದಂತೂ ಎಷ್ಟು ಸಖತ್ತಾಗಿತ್ತು ಅಂದರೆ ಎಳ್ಳು ಬೆಲ್ಲ ಅಲ್ಲಿ. ಈಗ ನಾವು ಎಳ್ಳು ಬೆಲ್ಲ ಅಂದರೆ ಅದರಲ್ಲಿ ತೆಂಗಿನಕಾಯಿ, ಕಡಲೆ ಬೀಜ ಅದೇ ಜಾಸ್ತಿ ಇರುತ್ತೆ. ಇದು ಎಷ್ಟು ಟೇಸ್ಟ್ ಇತ್ತು ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಳ್ಳು ಜಾಸ್ತಿ ಇತ್ತು, ಬೆಲ್ಲ ಪುಡಿ ಬೆಲ್ಲ ಹಾಕಿದ್ರು, ಆಮೇಲೆ ಕೊಬ್ಬರಿ ಹೇಗೆ ಅಂದರೆ ತುರಿದ್ಬಿಟ್ಟು ಹಾಕಿದ್ರು. ಎಲ್ಲೋ ಒಂದು ಬಂದು ತುಂಬ ಟೇಸ್ಟ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು ಅಂತೇಳಿ ನಾನೇ ಎಲ್ಲ ಖಾಲಿ ಮಾಡಿದೆ. ನಾಳೆ ಯೂತ್ ಡೇ ಇದೆ ಅಂತೇಳಿ ಮತ್ತು ಸಂಕ್ರಾಂತಿ ಹಬ್ಬ ಇದೆ ಅಂತೇಳಿ ಶನಿವಾರನೇ ಎಳ್ಳು ಬೆಲ್ಲ ಎಲ್ಲ ಕೊಟ್ಟಿದ್ರು ಇವನಿಗೆ. ಹಾಗೆ ಇವನು ರಾತ್ರಿ ಹೀಗೆ ಅಂದರೆ ಮಧ್ಯಾಹ್ನ ಊಟ ಮಾಡಲಿಲ್ಲ. ಅವನು ಬಂದಿದ್ದೇ ಲೇಟು, 3:30-4 ಗಂಟೆ. ಅದಕ್ಕೆ ರಾತ್ರಿ ಮಟನ್ ಹಾಕ್ಕೊಂಡು ತಿಂತಾಯಿದ್ದ. ನಮ್ಮ ಗುಮ್ಮಿ ನೋಡಿ, ಅಬ್ಸರ್ವ್ ಮಾಡಿ, ಅದು ಮಟನ್ ತಟ್ಟೆ ಇದೆಯಲ್ಲ ಅದನ್ನೇ ನೋಡ್ತಾ ಇದೆ ನನಗೆ ಹಾಕ್ತಾನೆ ಅಂತೇಳಿ. ಅದನ್ನು ನೋಡುತ್ತೆ ಮತ್ತು ಬಾಯಿನ ನೋಡೋದು ನನಗೆ ಹಾಕ್ತಾರೆ ಅಂತ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಹಾಗೆ ತಟ್ಟೆ ನೋಡ್ತಾ ಇದೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಬಾಯಿ ನೋಡುತ್ತೆ. ಸುಮಾರು ಹೊತ್ತು ಹೀಗೆ ನೋಡಿ ಹಾಕಿಲ್ಲ ಅಂದಾಗ ಆಮೇಲೆ ಮಲ್ಕೊಬಿಡುವಂಥದ್ದು ಆ ಥರ. ನಾನು ಅದನ್ನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಅವನು ಅಂತಲ್ಲ, ನಾವೇ ಕೂತ್ಕೊಂಡು ತಿಂತಾಯಿದ್ರು ಅದು ನಮ್ಮನ್ನು ಹಂಗೆ ನೋಡ್ತಾ ಇರುತ್ತೆ. ನಾನೇನು ಮಾಡ್ತೀನಿ, ಊಟದ ಟೈಮಲ್ಲಿ ಅಲ್ಲಿ ಹಾಕ್ಬಿಟ್ಟು ಹೊರಗಡೆ ಬಂದುಬಿಟ್ಟಿರ್ತೀನಿ, ಅದು ತಿಂತಾ ಇರಲಿ ಅಂತೇಳಿ. ಅದು ತಿಂದ್ಬಿಟ್ಟು ಬಂದು ಇದೇ ರೀತಿಯೇ ಮಾಡ್ತಾ ಇರುತ್ತೆ, ನಮ್ಮನ್ನು ನೋಡುತ್ತೆ ಮತ್ತು ತಟ್ಟೆನೂ ನೋಡುತ್ತೆ. ಅವಾಗ ಹೇಳೋದು, ನಿನ್ನ ಕಣ್ಣಿಂದನೇ ನಮಗೆ ದೃಷ್ಟಿ ಆಗುತ್ತೆ ಅಂತೇಳಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.